ದುರ್ಗಮ್ಮ ನಿಜವಾಗ್ಲೂ ಹೇಳ್ತೀನಿ ಕೇಳು, ನೀನ್ ಅಮ್ಮನವ್ರ ಭಕ್ತನೇ ಇರ್ಬೋದು, ಆದ್ರೆ ನಮ್ ಚಿಕ್ಕನಿಗಳು ತುಂಬಾ ಮುಗ್ಧರು. ಇವತ್ತು ನಿನ್ನಿಂದ ವಿಷ ಕುಡಿಯಾಗಾಯ್ತು. ಆಸೆ ಪಟ್ಟು ನಿನ್ನ ಹತ್ರ ಬಂದ್ರೆ ಅವ್ರ ಪ್ರಾಣ ತೆಗಿತಾ ಇದೀಯ ನೀನು. ಅವ್ರನ್ನ ಮೈಸೂರು ಕರ್ಕೊಂಡು ಹೋಗ್ತಾ ಇದೀನಿ, ಇಲ್ಲೇ ಕಾರಲ್ಲಿ ಓದಾಡ್ತಾ ಇದ್ದಾರೆ. ಹೀಗೆ ನನ್ನ ಪ್ರೀತಿನ ತಾತ್ಸಾರ ಮಾಡ್ತಾ ಇರೋ, ನಾನು ವಿಷ ಕುಡಿದು ಸತ್ತೋಗ್ತೀನಿ ಅಷ್ಟೇ. ನಾನು ಬರ್ಲಾ? ಸರಿ ಬಾ. ಬುದ್ಧಿ ಬೇಡವೇನೆಯ ನಿನಗೆ? ಗುಜರಿ ಶೋಕಿ ಮಾಡಕ್ ಹೋಗಿ ಅವಾಂತರ ಮಾಡ್ಕೊಂಡಿರೋದು ಮಂಗಳ. ಅವಳನ್ನು ಹೊರಗೆ ಕೂರಿಸಿದಿದ್ರೆ ಬುದ್ಧಿ ಬಂದಿರೋದು. ನಿಂಗೆ ತಾತ್ಸಾರ ಅವಮಾನ ಮಾಡಕ್ ಮಾತ್ರ ಗೊತ್ತು, ಬದುಕಿನ ಬಗ್ಗೆ ನಿನ್ಗೇನೋ ಗೊತ್ತು. ಆಯ್ತು ದೊರೆ, ಬದುಕಿನ ಬಗ್ಗೆ ತಾವು ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದೀರಿ. ಹಾಳು ಮಾಡ್ಕೊಂಡು ಹೋಗು, ನಂಗೇನು. ದೇಹಿ ಅಂತ ಮನೆ ಹತ್ರ ಬಂದ್ರೆ ಅವಮಾನ ಮಾಡಿ ಕಳಿಸ್ತೇವೆ ಮಂಗಳನ್ನ. ದುಡ್ಡು ಎಲ್ಲರೂ ದುಡಿತಾರೆ, ಭಿಕ್ಷುಕರು ದುಡಿತಾರೆ. ನಿನ್ನ ಹತ್ರ ದುಡ್ಡಿದೆ ಅಷ್ಟೇ, ಇನ್ನೇನಿಲ್ಲ. ಬುದ್ಧಿ ಬರ್ಲಿ ಮಂಗಳನ್ಗೆ, ನಿನಗೂ ಬರ್ಲಿ ಅಂತ ಇಲ್ಲ ಅಂದಿದ್ದು. ಕೊಡಬಾರ್ದು ಅಂತಲ್ಲ. ಕೊಡಬೇಡ ತಂದೆ, ಕೊಡಬೇಡ. ಕೊಟ್ಟು ಅವಮಾನ ಮಾಡ್ತೀಯಾ, ಇಸ್ಕೊಂಡವರು ನೇಣು ಹಾಕೋಬೇಕು ಅಷ್ಟೇ. ರವಿ ಶನಿ ಕಾಂಬಿನೇಷನ್ ತುಂಡಾಯ್ತು. ಮಹಾಬಲ ಕೇಶವನಾಥರ ಕಾಂಬಿನೇಷನ್ ಶುರುವಾಗಿದೆ. ಹೇಳಿ ಕಳಿಸಿದಾರಪ್ಪ ಕೇಶವನಾಥರು. ಮನೆಗೆ ಹೊರಡು, ಕೇಶವನಾಥರಿಗೆ ಥ್ಯಾಂಕ್ಸ್ ಹೇಳು. ಹೇಳಿ ಕಳಿಸ್ದಾಗ ಬಾ. ನನಗ್ ಜವಾಬ್ದಾರಿ ಇದೆ. ಅಪ್ಪ ಅಮ್ಮಂಗ್ ನೋವು ಮಾಡಿ ನಿನ್ನನ್ ಪ್ರೀತಿ ಸುಖವಾಗಿರಕ್ಕಾಗಲ್ಲ, ಅರ್ಥ ಮಾಡ್ಕೊ. ಮಕ್ಕಳು ಪ್ರೀತಿಸ್ತಾರೆ ಅಂದ್ರೆ ವಿರೋಧ ಮಾಡಲೇಬೇಕು. ಅದು ಅವ್ರ ಹಕ್ಕು ಅಂತ ಎಲ್ರ ಮನೆ ಅಪ್ಪ ಅಮ್ಮಂದಿರು ಭಾವಿಸ್ತಾರೆ. ಅದು ಅವರ ಮಕ್ಕಳನ್ನ ಜೋಪಾನ ಮಾಡೋ ರೀತಿ ದೇವಿ. ನಿನ್ ಕೈ ಮುಗಿತೀನೋ, ಪ್ರೇಮಕ್ಕಿಂತ ಅಪ್ಪಂಗ್ ನೋವು ಮಾಡದೇ ಇರೋದೇ ದೊಡ್ಡದು. ಅದ್ ಬಿಡು, ಯಾವಾಗಣ ಮದ್ವೆ? ರೆಕ್ಕೆ ಬಲ್ತ್ಬಿಟ್ಟಿದೆ ಪಾರ್ವತಿ ನಮ್ಮ ಮಗಳ ದೇವಿಗೆ. ನೋಡು, ಸುಚೇಂದ್ರನ ಯೋಗಕ್ಷೇಮ ವಿಚಾರಿಸೋದಕ್ಕೆ ಹೋಗಿದ್ದಾಳೆ. ದೇವಿ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಸುಚೇಂದ್ರ ವಿಷ ತಗೊಂಡಿದ್ದಾನೆ ಅಂತ ಕೇಶವನಾಥರು ಗೊತ್ತಾದ್ರೆ ಮುಂದೆ ಇನ್ನೂ ಏನೇನು ಅನುಭವಿಸ್ಬೇಕೋ ಏನೋ. ವಯಸ್ಸಿನಲ್ಲಿ ಎಲ್ರಿಗೂ ಬೀಳೋ ಜೋಡಿ ಕನಸು ನಮ್ಮ ಮಗಳ ಮನಸ್ಸಿನಲ್ಲೂ ಮೂಡೋದಕ್ಕೆ ಶುರುವಾಗಿದೆ ಅಂತ ಅನ್ನಿಸ್ತಿದೆ. ಹೆಣ್ಣು ಹೆತ್ತು ಸಂಕಟ ಈಗ ಅನುಭವಕ್ಕೆ ಬರ್ತಿದೆ. ಡಾಕ್ಟರ್ಗೆ ಹೇಳು ಭೂಪಾಲು, ಅಪ್ಪಾಜಿಗೆ ಫೋನ್ ಗೀನ್ ಮಾಡ್ಬಿಟ್ಟಾನು. ನಾನೆಲ್ಲ ನೋಡ್ಕೋತೀನಿ. ಅಪ್ಪಿ ತಪ್ಪಿ ನೀನೇನಾದ್ರೂ ಅಪ್ಪಾಜಿಗೆ ಹೇಳ್ಬೇಕಲ್ಲ, ಆಮೇಲೆ ನಾನು ನಿನ್ನನ್ನು ನೋಡ್ಕೋತೀನಿ. ಇಲ್ಲ ಬಿಡಿ. ತುಂಬಾ ಉಪಕಾರ ಆಯ್ತು ಭೂಪಾಲು. ದೇವಿಗೆ ನನ್ನ ಮೇಲೆ ಮನ್ಸಾದಾಗಿದೆ. ಅವಳು ಮುಖಭಾವ ನೋಡ್ತಿದ್ರೆ ಮದುವೆ ಆದ್ರೆ ಆಗ್ಲಿ ಅನ್ನೋ ತರ ಇದೆ. ನನ್ನ ಬಗ್ಗೆ ನನಗೆ ನಾಚಿಕೆ. ದೇವಿ ಪ್ರೀತಿ ಪಡೆಯೋಕ್ಕೋಸ್ಕರ ವಿಷ ಕುಡಿಯೋ ನಾಟಕ ಆಡ್ಬೇಕಾಯ್ತು ಅಂತ ದೇವಿಗೆ ಸುಳ್ಳು ಹೇಳ್ಬಿಟ್ಟೆ ಭೂಪಾಲು. ಹೇಳದೇನಂತೆ, ಒಳ್ಳೋದಕ್ಕೆ ತಾನೇ ಹೇಳಿದ್ದು. ಪಂಚಾಯ್ತಿಲಿ ಮನೆ ಅಂಗಡಿ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಾಗ ದೇವಿನೂ ಅವ್ರ ಅಮ್ಮನ್ನು ನಾವು ಮನೆ ಕರ್ಕೊಂಬಂದ್ ಇಟ್ಕೊಂಡ್ವಿ. ಇವತ್ತು ನಾನು ನನ್ನ ಗಂಡ ಸ್ಟೇಷನ್ ಅಲ್ಲಿದ್ವಿ. ನೀವಿಲ್ದೆ ಹೋಗಿದ್ದಿದ್ರೆ ನಾವ್ ಈಚೆ ಬರ್ತಾ ಇರ್ಲಿಲ್ಲ. ಹೊಗಳಬೇಡ, ನನಗಿಷ್ಟ ಆಗಲ್ಲ. ಮಹಾಬಲನಿಗೆ ಒಂದು ಕೆಲಸ ವಹಿಸಿ ಶತಮಾನ ಆಯ್ತು. ಸುಳ್ಳು ಹೇಳಿಕೊಂಡು ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ. ನನ್ನ ಕೈಲಿ ಸಾಧ್ಯ ಆಗೋದಾದ್ರೆ ಆ ಕೆಲಸ ನನಗೊಪ್ಸಿ. ಜೈಲಿಂದ ಬಿಡುಗಡೆ ಮಾಡಿದ್ದೀರಿ, ಋಣ ತೀರಿಸ್ದಾಗತ್ತೆ. ಅದಕ್ಕೆ ನಿನ್ನನ್ನು ಕರೆಸ್ಕೊಂಡಿದ್ದು. ಕೆಲಸ ವಹಿಸಿದ ಮೇಲೆ ಮಾಡಬೇಕು ಅಷ್ಟೇ, ಪ್ರಚಾರ ಮಾಡಿಕೊಡು. ಇಲ್ಲ, ನಿಮ್ಮ ಮಾತು ಮೀರೋದಿಲ್ಲ, ಹೇಳಿ. ಇನ್ನು ಮೇಲೆ ನೀನು ದೇವಿ ಮನೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೋಬೇಕು. ಅಡಿಕೆ ಸುಲಿ ಅವಳ ಕುಟುಂಬದಿಂದ ಬಂದವ್ರ ಥರ ಕಾಣಿಸ್ತಿದ್ಯಾ? ಈ ಕೆಲಸ ನಿನ್ನಿಂದ ಆಗತ್ತೆ. ಹೇಳಿ.